ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಆಲಿಸುವ ವಾಕ್ಯದ ಅಭಿಷೇಕ ನೀವು ಅನುಭವಿಸುವಂತಾಗಲಿ. ವಾಕ್ಯ ಆಲಿಸುವ ಈ ಸಮಯ ಸ್ವರ್ಗದ ದೇವರು ಅದ್ಭುತಕರವಾಗಿ ನಿಮ್ಮ ಕರ ಹಿಡಿದು ನಡೆಸಲಿ. ದೇವರ ಶಕ್ತಿ ಸಂರಕ್ಷಣೆ ಅನುಭವಿಸುವಂತಾಗಲಿ. ಇಂದು ಜೀವಿಸುವ ದೇವರು ನಿಮ್ಮ ಕುಟುಂಬವನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ರೋಗಗಳಿಗೆ ಸೌಖ್ಯ ಉಂಟಾಗಲಿ, ಸಮಸ್ಯೆಗಳಿಂದ ಬಿಡುಗಡೆ ಉಂಟಾಗಲಿ, ದೇವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಾಗಲಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರವಾದಿ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 12ನೇ ವಾಕ್ಯ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ಏಕೆಂದರೆ ನೀನು ನಿನ್ನ ದೇವರ ಮುಂದೆ ವಿನಮ್ರಪೂರ್ವಕವಾಗಿ ದೈವ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಮೊದಲನೆಯ ದಿನದಲ್ಲೇ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಆ ಪ್ರಾರ್ಥನೆಯ ನಿಮಿತ್ತವೇ ನಾನು ಬಂದಿದ್ದೇನೆ. ಪ್ರಿಯರೇ, ಒಂದು ವ್ಯಕ್ತಿಯನ್ನು ಹೆಸರು ಹಿಡಿದು ಕರೆದು ಹೇಳಿದ ವಾಕ್ಯವಾಗಿದೆ ನಾವು ಇಂದು ಆಲಿಸಿದ್ದು. ನಿನ್ನೊಂದಿಗೆ ದೇವರು ಹೇಳುವುದಾಗಿದೆ, ನನ್ನೊಂದಿಗೆ ದೇವರು ಹೇಳುವುದಾಗಿದೆ. ಏಕೆ ಭಯಪಡುವುದು, ಏಕೆ ಚಿಂತಿಸುವುದು? ನಾನು ನಿನ್ನನ್ನು ನೋಡಿದ್ದೇನೆ, ನನ್ನ ಪ್ರೀತಿ ಕರುಣೆ ನಿನ್ನ ಮೇಲೆ ಇದೆ ಎಂದು. ನಾವು ಯಾಕಾಗಿದೆ ಪ್ರಾರ್ಥಿಸುವುದು, ವಾಕ್ಯವನ್ನು ಆಲಿಸುವುದು ಎಂಬ ಪ್ರಶ್ನೆಗೆ ಉತ್ತರವಾಗಿದೆ ಇಂದಿನ ವಾಕ್ಯ. ಈ ವಾಕ್ಯವನ್ನು ನಮಗೆ ವಿಶ್ವಾಸದಿಂದ ಸ್ವೀಕರಿಸುವಾಗ, ಅದನ್ನು ಸಾರುವಾಗ ದೇವರ ಅನುಗ್ರಹ, ಕೃಪೆ, ವರದಾನಗಳನ್ನು ನಾವು ಅನುಭವಿಸಲು ಸಾಧ್ಯ. ದೇವರ ಕರುಣೆ ನಮ್ಮ ಮೇಲೆ ಲಭಿಸುವುದು. ಆಮೇನ್, ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ನಮಗೆ ಅರ್ಥ ಮಾಡಿಕೊಳ್ಳುವಾಗ ನಾವು ಈಗ ದಾನಿಯೇಲ್ ಎಂಬ ಕರೆದ ಅದೇ ಸ್ಥಳದಲ್ಲಿ, ಅದೇ ಸ್ವರದಲ್ಲಿ ನನ್ನನ್ನು, ನಿನ್ನನ್ನು ಹೆಸರಿಡಿದು ದೇವರು ಕರೆದಿದ್ದಾರೆ ಎಂದು ವಿಶ್ವಾಸಿಸೋಣ. ನಮಗೆ ದೇವರ ಮುಂದೆ ವಿನಮ್ರಪೂರ್ವಕವಾಗಿ ನಡೆದುಕೊಳ್ಳೋಣ. ದೇವರು ನಮ್ಮನ್ನು ತಳ್ಳಿ ಹಾಕುವುದಿಲ್ಲ. ಬಿಡುಗಡೆ ನೀಡಿ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀಡಿ ಆಶೀರ್ವದಿಸುತ್ತಾರೆ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.